ದಾವಣಗೆರೆ ಬಾಗಲಕೋಟೆ ಕ್ಷೇತ್ರಗಳ ಉಪಸಮರ ರಂಗೇರಿದೆ. ಟಿಕೆಟ್ ಕಗ್ಗಂಟು ಹೆಚ್ಚಾಗ್ತಾ ಇದೆ. ಸದ್ಯ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವರಿಷ್ಠರ ಹೆಗಲಿಗೆ ಹೋಗಿ ನಿಂತಿರುವಂತದ್ದು. ನಿನ್ನೆ ರಾತ್ರಿ ನಾಯಕರೊಂದಿಗೆ ರಣದೀಪ್ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಅವರ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು. ಟಿಕೆಟ್ ಕಗ್ಗಂಟು ಈಗ ಹೈಕಮಾಂಡ್ ವರೆಗೂ ಹೋಗಿ ನಿಂತಿದೆ. ನಿನ್ನೆ ರಾಜ್ಯ ನಾಯಕರೊಂದಿಗೆ ರಣದೀಪ್ ಸುರ್ಜೇವಾಲಾ ಸಭೆಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ. ದಾವಣಗೆರೆಗೆ 3 ಹೆಸರು ಅಂತಿಮಗೊಳಿಸಿದ್ದಾರೆ ನಾಯಕರು. ಹೈಕಮಾಂಡ್ ಅಂಗಳಕ್ಕೆ ಈಗ ಆಯ್ಕೆ ಪಟ್ಟಿಯನ್ನ ರವಾನಿಸಲಾಗಿದೆ. ತೀರ್ಮಾನ ಹೊರಗೆ ಬರಬೇಕಾಗಿದೆ. ದಾವಣಗೆರೆಗೆ ಸಮರ್ಥ ಸಾದಿಕ್ ಸೇರಿ 3 ಲಿಸ್ಟ್ ನಲ್ಲಿ ಇದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ರಂಗೇರಿದೆ. ದಾವಣಗೆರೆ ಬಾಗಲಕೋಟೆಯ ಟಿಕೆಟ್ ಕಗ್ಗಂಟು ಮುಂದುವರೆದಿದೆ. ಉಮೇಶ್ ಅಥವಾ ಮಲ್ಲಿಕಾರ್ಜುನ್ ಮೇಟಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬಾಗಲಕೋಟೆಯಲ್ಲಿ. ಸಮರ್ಥ ಸಾದಿಕ್ ಸೇರಿ 3 ಹೆಸರು ಫೈನಲ್ ಆಗಿದೆ ದಾವಣಗೆರೆಯಲ್ಲಿ. ಬಾಗಲಕೋಟೆಯಲ್ಲಿ ಉಮೇಶ್ ಅಥವಾ ಮಲ್ಲಿಕಾರ್ಜುನ್ ಮೇಟಿ. ಈಗ ಮೇಟಿ ಫ್ಯಾಮಿಲಿ ಹಿಂದೆ ಬೀಳೋದು ಬೇಡ, ಬೇರೊಬ್ಬರಿಗೆ ಅವಕಾಶ ಕೊಡಿ ಅಂತ ಸದ್ದು ಕೇಳಿ ಬರ್ತಾ ಇತ್ತು ಬಾಗಲಕೋಟೆಯಲ್ಲಿ. ಆದ್ರೆ ಲಿಸ್ಟ್ ನಲ್ಲಿ ಮೇಟಿ ಫ್ಯಾಮಿಲಿ ಮೆಂಬರ್ ಕೂಡ ಇದ್ದಾರೆ, ಮಲ್ಲಿಕಾರ್ಜುನ್ ಮೇಟಿ ಕೂಡ ಇದ್ದಾರೆ. ಫಿಕ್ಸ್ ಅವರು ಕೂಡ ಲಿಸ್ಟ್ ಅಲ್ಲಿ ಇರೋದು. ಆದ್ರೆ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಅನ್ನುವಂಥದ್ದು ಇವತ್ತು ಫೈನಲೈಸ್ ಆಗಬೇಕಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಲಿಸ್ಟ್ ನಲ್ಲಿ ಇರುವಂತದ್ದು. ಟಿಕೆಟ್ ಕಗ್ಗಂಟು ಏನಿದೆ ಇನ್ನೂ ಕೂಡ ಬಗೆಹರಿದಿರ್ಲಿಲ್ಲ. ರಣದೀಪ್ ಸುರ್ಜೇವಾಲಾ ಅವರು ಕೂಡ ಸಭೆಯನ್ನ ಮಾಡ್ತಾರೆ. ಇಬ್ಬರು ನಾಯಕರ ಜೊತೆಗೆ ಇಬ್ಬರು ಕೂಡ ಸೇರಿ ನಾಯಕರುಗಳ ಅಂದ್ರೆ ಯಾರು ಅಭ್ಯರ್ಥಿಗಳಿದ್ದಾರೆ ಹೆಸರನ್ನ ಕೊಟ್ಟಿರುವಂತದ್ದು. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥಕ್ಕೆ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದೆ. ಶಾಮನೂರು ಕುಟುಂಬ ಮತ್ತೆ ಅಲ್ಪಸಂಖ್ಯಾತರ ಮಧ್ಯೆ ಫುಲ್ ಫೈಟ್ ನಡೀತಾ ಇದೆ. ನಮ್ಮ ಸಮುದಾಯದವರಿಗೆ ಟಿಕೆಟ್ ಬೇಕು, ಅಲ್ಪಸಂಖ್ಯಾತರು ಬಿಗಿಪಟ್ಟು ಹಿಡಿದಿದ್ದಾರೆ. ಈ ರೀತಿಯಾಗಿ ಅಳೆದೂ ತೂಗಿ ಅಭ್ಯರ್ಥಿಗಳ ಪಟ್ಟಿಯನ್ನ ರಾಜ್ಯ ನಾಯಕರಿಬ್ಬರು ಕೂಡ ಸಿದ್ಧ ಮಾಡಿದ್ದಾರೆ. ನಿನ್ನೆ ರಣದೀಪ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೆಯುತ್ತೆ. 3 ಹೆಸರನ್ನ ಫೈನಲ್ ಮಾಡಿದ್ದಾರೆ ಇಬ್ರು ನಾಯಕರುಗಳು. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಅಭ್ಯರ್ಥಿ ಆಯ್ಕೆಯ ಕಗ್ಗಂಟು ಉಂಟಾಗ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಅವರ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನೋದಕ್ಕೆ ಫೈಟ್ ನಡೀತಾ ಇರುವಂತದ್ದು. ಅಲ್ಪಸಂಖ್ಯಾತರು ವರ್ಸಸ್ ಶಾಮನೂರು ಕುಟುಂಬ. ಎಸ್ ಮಲ್ಲಿಕಾರ್ಜುನ್ ಅವರು, ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಗಾದ್ರೂ ಮಾಡಿ ತಮ್ಮ ಮಗ ಸಮರ್ಥ್ಗೆನೆ ಟಿಕೆಟ್ ಕೊಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಿದ್ದು. ಜೊತೆಗೆ ಡಿಸಿಎಂ ಜೊತೆ ಕೂಡ ಬೇಡಿಕೆನ ಮುಂದಿಡ್ತಾರೆ. ಹೇಗಾದ್ರೂ ಮಾಡಿ ಟಿಕೆಟ್ ನೀವು ಕೊಡಿಸಿ, ಗೆಲುವು ನಮ್ದು ಖಚಿತವಾಗತ್ತೆ, ಗೆಲ್ಸೋದ್ ನಮ್ ಜವಾಬ್ದಾರಿ, ಟಿಕೆಟ್ ಕೊಡ್ಬೇಕಾಗಿರೋದು ನಿಮ್ ಜವಾಬ್ದಾರಿ ಅಂತ ಹೇಳಿರ್ತಾರೆ. ಇನ್ನು ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಸುರ್ಜೇವಾಲಾ ಅವ್ರ ಮುಂದೇನೆ, ಸಿಎಂ ಸಿದ್ದರಾಮಯ್ಯ ಅವ್ರ ಮುಂದೇನೆ ನಮಗ್ ಟಿಕೆಟ್ ಬೇಕೇ ಬೇಕು ಸರ್, ನಮಗ್ ಅನ್ಯಾಯ ಮಾಡಬೇಡಿ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ದಂಥದ್ದು. ಈಗ ಫೈನಲ್ ಲಿಸ್ಟ್ ಏನಿದೆ ಅಂದ್ರೆ ಪಟ್ಟಿಯಲ್ಲಿ ಯಾರ್ಯಾರು ಇವಾಗ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಯಾರ್ಯಾರು ಸಮರ್ಥರು ಅನ್ನೋದನ್ನ ಇಬ್ಬರು ನಾಯಕರುಗಳು ಸೇರಿ ಸುರ್ಜೇವಾಲಾ ಅವರಿಗೆ ಮಾಹಿತಿಯನ್ನ ತಲುಪಿಸಿರುವಂತದ್ದು. ಅಂದ್ರೆ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಲಿಸ್ಟ್ ಈಗ ಹೈಕಮಾಂಡ್ ವರೆಗೂ ಕೂಡ ತಲುಪಿದೆ. ಹೈಕಮಾಂಡ್ ನಿಂದ ನಿರ್ಧಾರ ಹೊರಗೆ ಬರಬೇಕಾಗಿದೆ. ಇವತ್ತು ಯಾರು ಆ ಲಿಸ್ಟ್ ನಲ್ಲಿ ಇರುವಂತ ಸಮರ್ಥರು 2 ಕ್ಷೇತ್ರದಲ್ಲೂ ಕೂಡ ಅನ್ನುವಂತ ಮಾಹಿತಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಅದ್ಯಾರು? ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಅವರ ಉತ್ತರಾಧಿಕಾರಿಯಾಗಿ ಯಾರು ಅಖಾಡಕ್ಕೆ ಎಂಟ್ರಿ ಕೊಡ್ತಾರೆ, ಯಾರು ಸಮರ್ಥರು ಹಾಗಿದ್ರೆ ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಕಾದು ನೋಡ್ಬೇಕಾಗಿದೆ. ಇನ್ನು ಮತದಾರರನ್ನ ನೋಡ್ತಾ ಹೋದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರ ಇರುವಂತದ್ದು ಅಲ್ಪಸಂಖ್ಯಾತರೇನೆ. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಪಟ್ಟು ಹಿಡಿದು ನಿಂತಿರುವಂತದ್ದು. ಮುಸ್ಲಿಂ ಬಾಂಧವರಿಗೆ ಟಿಕೆಟ್ ನೀಡಲೇಬೇಕು ಅಂತ ಪಟ್ಟು ಹಿಡಿದಿರುವಂತದ್ದು ಜಮೀರ್ ಅಹ್ಮದ್ ಖಾನ್ ಅವರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಯತ್ನ ಪಡ್ತಾರೆ ಅವರನ್ನ ಸಮಾಧಾನ ಪಡಿಸೋದಕ್ಕೆ. ಇದೊಂದು ಸಲ ಬಿಟ್ಬಿಡು, ಮುಂದಿನ ಎಲೆಕ್ಷನ್ ಅಲ್ಲಿ ನೋಡ್ಕೊಳ್ಳೋಣ, ಎಲ್ಲರೂ ಕೂಡ ಒಟ್ಟಾಗಿ
ನಮ್ಮ ಗೆಲುವಿಗೆ ಏನೇನೆಲ್ಲ ಸಾಧ್ಯತೆಗಳಿದೆ ಅದನ್ನ ನಾವು ಗೆಲ್ಸೋಕ್ ಪ್ರಯತ್ನ ಪಡೋಣ ಅಂತ ಹೇಳ್ತಾರೆ. ಆದ್ರೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ಈ ಪಟ್ಟು ಹಿಡಿಯುವಂಥದ್ದು ಅದನ್ನ ಬಿಡೋದೇ ಇಲ್ಲ. ನ್ಯಾಯ ಕೊಡಿಸಿ ನಮ್ಗೆ ಅಂತ ಹೇಳ್ತಾರೆ. ಈ ಎಲ್ಲಾ ಚರ್ಚೆಗಳಾದ ನಂತರ ಸುರ್ಜೇವಾಲಾ ಅವರ ಜೊತೆಗೆ ಮ್ಯಾರಥಾನ್ ಸಭೆಯಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗಿ ಅಂತಿಮ ಪಟ್ಟಿಯನ್ನ ಕೊಡ್ತಾರೆ. ದಾವಣಗೆರೆ ಕ್ಷೇತ್ರದಿಂದ 3 ಹೆಸರು, ಬಾಗಲಕೋಟೆಯಿಂದ 2 ಹೆಸರು ಇರುವಂಥದ್ದು ಆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ, ಯಾರು ಸಮರ್ಥರು ಅಂತ ಹೈಕಮಾಂಡ್ ಆಯ್ಕೆ ಮಾಡುತ್ತೆ. ಆಗ ನೆಕ್ಸ್ಟ್ ಪ್ಲಾನ್ಸ್ ಏನೇನಾಗುತ್ತೆ, ಗೆಲುವಿಗೆ ಏನೇನೆಲ್ಲ ಪ್ಲಾನ್ಸ್ನ ಮಾಡ್ತಾರೆ, ಸಮರ್ಥರು ಅಂತ ಆಯ್ಕೆ ಮಾಡಿರುವಂಥವ್ರು ಎಷ್ಟರ ಮಟ್ಟಿಗೆ ಸಮರ್ಥರು ಅನ್ನುವಂಥದ್ದು 2 ಕ್ಷೇತ್ರಗಳಲ್ಲಿ ಜನತೆ ನಿರ್ಧಾರ ಮಾಡ್ತಾರೆ. ಅಥವಾ ಅಭ್ಯರ್ಥಿ ಆಯ್ಕೆ ಆದ ನಂತರದಲ್ಲಿ ಯಾವ ರೀತಿ ವಿರೋಧಗಳು ವ್ಯಕ್ತವಾಗುತ್ತಾ, ಅಥವಾ ಹೌದು ಸಮರ್ಥರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಒಪ್ಕೋತಾರ ಜನತೆ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ 2 ಕ್ಷೇತ್ರಗಳು ಕೂಡ ಆರಂಭದಿಂದಲೂ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕ್ಷೇತ್ರಗಳು ಅಂತ ಹೇಳ್ಕೊಂಡೇ ಬರ್ತಿರುವಂಥದ್ದು. ನಮ್ಮ ಗೆಲುವಂತೂ ಶತಸಿದ್ಧ ಅಂತ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಒಟ್ಟಾರೆಯಾಗಿ ಲಿಸ್ಟ್ ಏನಿದೆ, ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ನಾಯಕರುಗಳಿಬ್ರು ಕೂಡ ಪಟ್ಟಿಯನ್ನ ಹೈಕಮಾಂಡ್ ವರೆಗೂ ಈಗ ತಲುಪಿಸಿರುವಂಥದ್ದು. ಈಗ ಹೈಕಮಾಂಡ್ ನಿರ್ಧಾರದ ಮೇಲೆ ಈಗ 2 ಕ್ಷೇತ್ರಗಳ ಮತದಾರರು ನಿರ್ಧಾರ ಮಾಡಬೇಕಾಗಿರುವಂತ 2 ಸಮರ್ಥ ಹೆಸರಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಈಗಾಗಲೇ 2 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕೂಡ ನಿನ್ನೆ ಕಾಂಗ್ರೆಸ್ ಪಕ್ಷದ ನಾಯಕರು ಹಲವು ರೀತಿಯ ಸಭೆಗಳನ್ನು ನಡೆಸಿ ಮತ್ತೆ ಅಳೆದು ತೂಗಿ ಕೂಡ ಲೆಕ್ಕಾಚಾರಗಳನ್ನ ಹಾಕಿ 2 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಪಟ್ಟಿಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ರವಾನೆ ಮಾಡಿರ್ತಕ್ಕಂಥದ್ದು. ಆ ಬಗ್ಗೆ ನಿನ್ನೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನುವಂತಹ ಒಂದಿಷ್ಟು ವಾದ ಕೂಡ ಇರ್ತಕ್ಕಂಥದ್ದು. ಅಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒತ್ತಾಯ ಇದೆ. ಅದನ್ನು ಕೂಡ ಬಹುತೇಕವಾಗಿ ಅವರಿಗೆ ಕೂಡ ಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರ ಜೊತೆಗೆ ಅಲ್ಪಸಂಖ್ಯಾತ ಒಂದು ಸಮುದಾಯದಿಂದಲೂ ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಇಲ್ಲ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಗಿಪಟ್ಟನ್ನು ಕೂಡ ನಿನ್ನೆ ಹಿಡಿದುಕೊಂಡಿದ್ರು ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ಕೂಡ ಕೆಲವಷ್ಟು ಅವರ ಸಮುದಾಯದಿಂದಲೂ ಕೂಡ 2 ಹೆಸರುಗಳನ್ನ ಆ ಒಂದು ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಅವರು ನಿನ್ನೆ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿ ಏನು ಅಲ್ಪಸಂಖ್ಯಾತ ಸಮುದಾಯ ಜನಪ್ರತಿನಿಧಿಗಳ ನಿಯೋಗ ಕೂಡ ಹೋಗಿ ಭೇಟಿ ಮಾಡಿ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಬಹುತೇಕವಾಗಿ ಒಂದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಟಿಕೆಟ್ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸದ್ಯಕ್ಕೆ ಸಿಗ್ತಾ ಇದೆ. ಇತ್ತ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಪ್ರಮುಖವಾಗಿ ಮೇಟಿಯವರ ಕುಟುಂಬದಲ್ಲಿ ಕೂಡ ಕೆಲವಷ್ಟು ಫೈಟ್ ಇತ್ತು. ಅದನ್ನ ಸಿದ್ದರಾಮಯ್ಯವರು ಕೂಡ ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಕೂಡ ಕೆಲವಷ್ಟು ಗೊಂದಲ ಇರುವಂತದ್ದು. ಆದ್ರೆ ಅದ್ರ ನಡುವೆ ಕೆಲವಷ್ಟು ಅವರಿಗೆ ಒಂದಿಷ್ಟು ಮಾತುಕತೆಯನ್ನು ನಡೆಸಿ ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿ ಮಲ್ಲಿಕಾರ್ಜುನ್ ಅವರ ಹೆಸರು ಮತ್ತೆ ಉಮೇಶ್ ಅವರ ಹೆಸರು ಮತ್ತೆ ಮಹದೇವ್ ಅವರ ಹೆಸರನ್ನು ಕೂಡ ಅಲ್ಲಿ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಬಹುತೇಕವಾಗಿ ಉಮೇಶ್ ಅವರಿಗೆ ನೀಡಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಈಗ ಪಟ್ಟಿಯನ್ನ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಇದನ್ನ ಅಳೆದು ಇವರ ಅಭಿಪ್ರಾಯ ಏನಿದೆ, ಸಿಎಂ ಡಿಸಿಎಂ ಅವರ ಅಭಿಪ್ರಾಯ ಏನಿದೆ, ಈ ಒಂದು ನಿಟ್ಟಿನಲ್ಲಿ ಯಾರಿಗೆ ಕೊಟ್ರೆ ಅಲ್ಲಿ ಗೆಲುವು ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರಗಳನ್ನ ಹಾಕಿ ಹೈಕಮಾಂಡ್ ನಾಯಕರು ಟಿಕೆಟ್ ಅನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಗಾಯತ್ರಿ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.